ಮಗುವಾಗೆ ಬಂದೆ ನಮ್ಮ ಅಮ್ಮ ನಿನ್ನ ಮಡಿಲ ಮಗುವಾಗೆ ಬಂದೆ ನಮ್ಮ ಕರುವಮ್ಮ. ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ. ಡೆಡ್ಲಿ ಟುಡೇ ದ ಡೇ 67 67ಕ್ಕೆ ನಿಮ್ಮೆಲ್ಲರೂ ತುಂಬ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಬಂದರು ನೋಡ್ರಿ ಆ ಮಹಾನ್ ತಾಯಿ. ಬಾ ಏನ್ರಿ, ಒಂದು ಕಡೆ ಡಾಕ್ಟರ್ ರಾಜ್ಕುಮಾರ್, ಒಂದು ಕಡೆ ತ್ರಿವಿಕ್ರಮರು ಅಂತಲೇ ಕರಿಬೇಕು, ಒಂದು ಶಿವಣ್ಣ, ಒಂದು ರಾಘಣ್ಣ, ಒಂದು ಪುನೀತ್ ಸರ್. ಈ ಮೂರು ಜನರನ್ನ ಅಲ್ಲದೆ ಚಿತ್ರರಂಗದ ಸಾಮ್ರಾಜ್ಯವನ್ನು ಆಳದಂತಹ ಆ ಮಹಾಮಾತೆ ಹತ್ರ ಈಗ ನಾನು ಮತ್ತು ಗಂಗು ಹೋಗುವಂತಹ ಒಂದು ಅವಕಾಶ ಬರುತ್ತೆ. ಅಣ್ಣ ಜಯಮಾಲ ಅವರು ಹೀಗೆ ಕೈ ಕೊಟ್ಟರು, ಜಯಮಾಲ ಅವರು ಹೋಗ್ಬಿಡಿ, ಅವ್ರಿಗೇನು ಬೇಕೋ ಅದನ್ನು ಮಾಡಿಕೊಟ್ಬಿಡಿ ಅಂತ ತುಂಬ ಒಂಥರ ಹೇಳಿಬಿಟ್ರಣ್ಣ ಅಂತ ನಾವು ಹೇಳಿದಾಗ ಅವ್ರು ಇದ್ಕೊಂಡು ಏನಮ್ಮ ಹಿಂಗಾಗೋಯ್ತೇನಮ್ಮ, ಒಂದು ಕೆಲಸ ಮಾಡಮ್ಮ, ಅಮ್ಮನ ಒಂದು ಸತಿ ಕೇಳಿ ನೋಡಮ್ಮ, ಏನಾರು ಹೆಲ್ಪ್ ಮಾಡ್ತಾರ. ಕಾರಣ ಏನು ಗೊತ್ತೇನ್ರಿ, ಸೆನ್ಸಾರ್ನಲ್ಲಿ ಶಿವಣ್ಣನವರ ಸಿನಿಮಾ ಸಿಕ್ಕಾಕೋತಾ ಇರೋದು ಇದು ಎರಡನೇ ಸಾರಿ. ಮೊದಲನೇದು ಯಾವುದು ಅಂತಂದರೆ ಇಟ್ ವಾಸ್ ಒನ್ ಆ್ಯಂಡ್ ಒನ್ಲಿ ಓಂ. ಉಪೇಂದ್ರ ಅವರ ನಿರ್ದೇಶನದ ಅಣ್ಣ ಶಿವಣ್ಣ ಅವರ ಆ ಒಂದು ಅಭಿನಯದ ಚಿತ್ರ, ಅದು ಕೂಡ ಸೆನ್ಸಾರ್ ತೆಕ್ಕೆಯಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇರಬೇಕಾದ್ರೆ ನನಗೆ ನನ್ನ ಹಿರಿಯರಾದಂತಹ ನನ್ನ ಗುರುಗಳಾದಂತಹ ಒಬ್ಬರು ಹೇಳಿದಂಥ ವಿಷಯ ಏನು ಅಂತಂದರೆ, ರಾಜ್ಕುಮಾರ್ ಸರ್ ಕಿವಿಗೆ ಇದು ಬೀಳಾಗಿ ಅಣ್ಣವ್ರು ಹೇಳಿದ್ರಂತೆ, ಯಾವುದೇ ಕಾರಣಕ್ಕೂ ನಾನು ಇನ್ನೊಬ್ಬರ ಹತ್ರ ಮಾತಾಡೋದಕ್ಕೆ ಮುಂಚೆ ನೀವು ಮಾಡಿರೋ ಆ ಸಿನಿಮಾವನ್ನು ನಾನು ಒಂದು ಸಾರಿ ನೋಡಬೇಕು ಅಂದ್ರಂತೆ. ಇಮ್ಮಿಡಿಯೇಟಾಗಿ ಎಲ್ಲ ಏನು ಮಾಡಿದ್ದಾರೆ, ಪ್ರೊಜೆಕ್ಷನ್ ರೆಡಿ ಮಾಡಿದ್ದಾರೆ, ಎಲ್ಲವೂ ಆಗಿದೆ. ಅಣ್ಣವ್ರು ಹೋಗ್ತಾರೆ, ಸಿನಿಮಾವನ್ನು ನೋಡ್ತಾರೆ, ಎಲ್ಲವೂ ಆಗಿ ಹೊರಗೆ ಬಂದ ಮೇಲೆ ನೋಡ್ರಿ ಅವರಲ್ಲಿದ್ದಂತಹ ಆ ಒಂದು ಕಾನ್ಫಿಡೆನ್ಸ್ ಅಂತ ಇದೆಯಲ್ಲ, ಅವರಲ್ಲಿದ್ದಂತಹ ಒಂದು ಆತ್ಮಸ್ಥೈರ್ಯ ಅಂತ ಹೇಳ್ತಾರಲ್ಲ, ಅಮೇಝಿಂಗ್. ಹೊರಗಡೆ ಬಂದಿದ್ದ ತಕ್ಷಣ ಅಣ್ಣವ್ರು ಹೇಳಿದ್ರಂತೆ, ನೀವು ರಿಲೀಸಿಗೆ ರೆಡಿ ಮಾಡ್ಕೊಳ್ಳಿ, ನಾನು ಮಾತಾಡ್ತೀನಿ. ಮುಗ್ದಾಯ್ತು. ಅಧಿಪತಿ, ಚಕ್ರಪತಿ, ಇನ್ನೇನೆಲ್ಲ ಹೇಳ್ಬೋದು, ಆ ಥರದ್ರೆಲ್ಲ ಹೇಳ್ತೀವಲ್ಲ, ಆ ವಾಯ್ಸ್ ಹಂಗೆ ಹೊರಗೆ ಬಂದಿದ್ದ ತಕ್ಷಣವೇ ಸಂಭ್ರಮ. ಆ ಥರದ್ರಲ್ಲಿ ಈಗ ನನ್ನ ಸಿನಿಮಾ ಸಿಕ್ಕಾಕ್ಕೊಂಡಿದೆ. ನನ್ನ ದುರಾದೃಷ್ಟಕ್ಕೆ ಹೋಗಿ ತೋರಿಸೋಣ ಅಂತಂದರೆ ಅಲ್ಲಿ ಅದೇನೋ ಹೇಳ್ತಾರಲ್ಲ, ಆ ಅಧಿಪತಿ ಇಲ್ಲ, ಆ ಚಕ್ರಾಧಿಪತಿ ಇಲ್ಲ. ಯಾರಿಗೆ ಹೋಗಿ ನಾನು ಹೇಳ್ಕೋಬೇಕು ನನ್ನ ಆಳಲನ್ನು? ಓಕೆ, ಶಿವಣ್ಣನು ಅಂದರು, ಒಂದು ಸಾರಿ ಅಮ್ಮನ್ನ ಕೇಳಮ್ಮ. ಈಗ ನಾನು ಗಂಗು ಸದಾಶಿವನಗರದ ಆ ಅಣ್ಣವ್ರ ಮನೆಗೆ ಹೋಗಿ ಗೇಟನ್ನು ತೆಕ್ಕೊಂಡು ಒಳಗೆ ಹೋಗ್ತಿರ್ಬೇಕಾದ್ರೆ ನನಗೆ ಒಂದೇ ಒಂದು ವಿಷಯವನ್ನು ಪುನೀತ್ ರಾಜ್ಕುಮಾರ್ ಸರ್ ಅವರು ಕಿವಿಗೆ ಹಾಕ್ತಾರೆ. ಏನು ಅಂತಂದರೆ, ಯಾವ ತಾಯಿ ನನ್ನನ್ನು ಕರೆದು ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗಪ್ಪ ಅಂತ ಒಂದು 2-3 ಸಾರಿ ಹೇಳಿದ್ರು, ಶೂಟಿಂಗಿನ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ನಾನು ಆ ಮನೆ ಒಳಗಡೆ ಕೂಡ ನನ್ನ ಪಾದವನ್ನು ಬೆಳೆಸ್ಲಿಕ್ಕಾಗಿಲ್ವೋ, ಇವತ್ತು ಆ ಮನೆ ಒಳಗೆ ಹೋದಾಗ ಅಮ್ಮ ಶಿ ಈಸ್ ಬೆಡ್ ರಿಡನ್ ಅಂತ ಅಂದರು. ಅಮ್ಮನಿಗೆ ಐ ಥಿಂಕ್ ಏನೋ ಒಂದು ಇದಾಗಿತ್ತು, ತುಂಬಾ ಹುಷಾರಿಲ್ದಂಗೆ ಆಗಿ ಆಕೆ ತನ್ನ 4 ಅಡಿ ಇಲ್ಲ 6 ಅಡಿ, ತನ್ನ 6 ಅಡಿ ಇಲ್ಲ 6 ಅಡಿ, ಈ ಥರದ ಒಂದು ದೊಡ್ಡ ಹಾಸಿಗೆ ಮೇಲೆ ತನ್ನ ಮೈಯನ್ನು ಚೆಲ್ಲಿ ಮಲಗಿದ್ರು. ಆಕೆಗೆ ತೀರಾ ಹುಷಾರಿರಲಿಲ್ಲ. ಆ ನಿಟ್ಟಿನಲ್ಲಿ ನನಗೆ ಪುನೀತ್ ಅವ್ರು ಹೇಳ್ತಾರೆ, ರವಿ ಸರ್ ಜಾಸ್ತಿ ಸಮಯವನ್ನು ತಗೋಬೇಡಿ, ಅಮ್ಮಂಗೆ ಹುಷಾರಿಲ್ಲ, ಹೀಗೆ ಹೋಗಿ ಹಾಗೆ ಮಾತಾಡ್ಸ್ಕೊಂಡು ಬಂದ್ಬಿಡಿ ಅಂತ ಹೇಳ್ತಾರೆ. ತುಂಬ ನೋವಾಯಿತು. ಬಾಪ ಊಟ ಮಾಡು ಅಂತ ಕೂಗಿದ ಆ ತಾಯಿ ಕೈ ತುತ್ತು ಮಿಸ್ ಆಯ್ತಲ್ಲ. ಅಟ್ಲೀಸ್ಟ್ ಓಕೆ ಹೋಗಿ ಅಮ್ಮ ಸಿನಿಮಾನ ಮುಗಿಸಿದ್ದೀನಿ, ಸಿನಿಮಾವನ್ನು ಒಂದು ಗೆಲುವಿನ ಹಂತಕ್ಕೆ ತಂದು ಆ ಹೊಸ್ಲಲ್ಲಿ ನಿಲ್ಲಿಸಿದ್ದೀನಿ, ಈಗ ಆಶೀರ್ವಾದ ಮಾಡಿದ್ರೆ ತಾಯಿ ನಾನು ಗೆದ್ಕೊಂಬರ್ತೀನಿ, ಹೇಳಿ ನೋಡೋಣ ಅನ್ನೋ ಆಸೆಯಲ್ಲಿ ಹೋಗಿ ನೋಡಿದೆ ಕಣ್ರಿ. ಮುಖ ತುಂಬ ಬಾಡಿ ಹೋಗಿತ್ತು. ಯಾವ ಮುಖದಲ್ಲಿ ಆ ರಾಜಮಾತೆಯ ಕಳೆ ಇತ್ತೋ, ಯಾವ ಮುಖದಲ್ಲಿ ಯಾರೇ ಬರಲಿ ನಾನು ಗೆಲ್ತೀನಿ ಅನ್ನೋ ಒಂದು ಛಲ ಇತ್ತು, ಅದೆಲ್ಲ ಬತ್ತು ಹೋಗಿತ್ತು, ಬಾಡಿ ಹೋಗಿತ್ತು. ಆಕೆ ಆ ಹಾಸಿಗೆ ಮೇಲೆ ಮಲಗಿದ್ರು. ಹೋದ ಕೂಡಲೇ ಸಿನಿಮಾದವ್ರಲ್ವಾ, ಏನೇ ಆದರೂ ಆ ಪ್ರೀತಿ ಇರುತ್ತೆ ನೋಡ್ರಿ, ಹಾಗೂ ಹೀಗೂ ಸವರಿಸ್ಕೊಂಡು ನಿಧಾನವಾಗಿ ಮೇಲೆ ಬಂದರು. ಅವರ ಬೆನ್ನಿಗೆ ಪುನೀತ್ ರಾಜ್ಕುಮಾರ್ ಸರ್ ಬಂದು 2-3 ದಿಂಬನ್ನು ಸಪೋರ್ಟ್ಗೆ ಆ ಹಿಂದಿನ ಇದಕ್ಕೆ ಬ್ಯಾಕಿಗೆ ಸಪೋರ್ಟನ್ನು ಕೊಟ್ಟು ಅವ್ರನ್ನ ಕೂರಿಸಿ, ಏನಾರು ಕುಡಿತೀಯಮ್ಮ ಅಂತಂದರೆ ಬೇಡಪ್ಪ ಈಗ ತಾನೇ ರಾಗಿ ಗಂಜಿ ಕೊಟ್ರಲ್ಲ ಅಂತಂದರು. ಹಾಗೆ ಅವ್ರು ಹೋಗ್ತಿದ್ದಂಗೆ ಹೇಳಪ್ಪ ಮನೆಗೆ ಊಟಕ್ಕೆ ಕರೆದಾಗ ಬರಲಿಲ್ಲ ನೋಡಿ ಹೀಗೆ ಮಲಗಿದ್ದೀನಿ ಇವಾಗ ಬಂದ್ಯಾ ಅಂತಂದರು. ಇಲ್ಲಮ್ಮ ಪರವಾಗಿಲ್ಲ, ಹೇಳಪ್ಪ ಏನಾಗಿದೆ ಹೇಳು ಅಂತಂದರು.
ಅಮ್ಮ ಶಿವಣ್ಣ ಏನಾರು ಇಲ್ಲಪ್ಪ ಅವ್ನು ಮಾಡ್ದ, ಅವ್ನಿಗೇನೋ ಹೇಳ್ಕೊಳಕ್ಕೆ ಒಂಚೂರು ಸಂಕೋಚ, ಅವ್ನು ಯಾವತ್ತೂ ಏನು ಕೇಳ್ದವನಲ್ಲ, ಯಾವುದನ್ನು ಹೇಳ್ದವನಲ್ಲ, ಅವನು ಈ ಮನೆಯಲ್ಲಿ ಅವನೇ ಒಂಥರ ಬೆಳೆದ್ಬಿಟ್ಟ, ನೀ ಹೇಳಪ್ಪ ಏನು ಬೇಕು ಹೇಳು ಅಂತಂದರು. ಇಲ್ಲಿ ಗಂಗು ನಿಶ್ಶಬ್ದ. ಗಂಗು ತುಟ್ಟಿ ಪಿಟ್ಟ ಅಂತ ಮಾತಾಡ್ತಿಲ್ಲ. ಕಾರಣ ಏನು ಅಂದರೆ ಗಂಗು ಮನಸ್ಸಿನಲ್ಲಿ, ಗಂಗು ಹೃದಯದಲ್ಲಿ ಆ ಬ್ಯಾನ್ ಅಂದರೆ ನಿನ್ನ ಚಿತ್ರ ಸರ್ಟಿಫಿಕೇಟ್ ಕೊಡೋಕ್ಕೂ ಲಾಯಕ್ಕಿಲ್ಲ ಅಂದಂತಹ ಆ ಮಾತು ಗಂಗು ಕಿವಿಯಲ್ಲಿ ಇನ್ನೂ ಗುಯ್ಗುಡ್ತಾನೇ ಇದೆ. ಅವರೇನು ಗೊತ್ತಾಗ್ತಿಲ್ಲ, ಸ್ಪೆಲ್ ಬೌಂಡ್, ಸುಮ್ಮನೆ ಕೂತಿದ್ದಾರೆ ಅಷ್ಟೇ. ಅಮ್ಮ ಸಿನಿಮಾವನ್ನು ಈ ಥರ ಹಾಕಿ ತೋರಿಸಿದ್ವಿ, ಸಿನಿಮಾಗೆ ಸರ್ಟಿಫಿಕೇಟ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರಮ್ಮ ಅಂತಂದರು. ಅಂತ ನಾನು ಅಂದೆ. ಕೇಳಿಸ್ಕೊಂಡಂತಹ ತಾಯಿ ಆ ಸಮಯದಲ್ಲೂ, ಆ ಟೈಮಲ್ಲೂ, ಆ ನೋವಲ್ಲೂ, ಎಲ್ಲಪ್ಪ ನಿಮ್ಮ ನಿರ್ಮಾಪಕರು ಬರಲಿಲ್ವಾ ಅಂತಂದರು. ಮೊದಲನೇ ದಿನಮ್ಮ ನೀವು ಯಾವತ್ತಲ್ಲಿ ನೋಡಿದ್ರೋ ಇವತ್ತಿಗೂ ಕೂಡ ನಾವು ಅಲ್ಲಲ್ಲಿ ನೋಡಿದ್ದೀವಿ ಹೊರತಾಗಿ ನಿಮ್ಮ ಹಾಗೆ ನಮಗೂ ಕೂಡ ಈಗ ತುಂಬ ಅಪರಿಚಿತರಾಗಿ ಅಲ್ಲೋ ಇರ್ತಾರಮ್ಮ. ಬಟ್ ಕಾಪಾಡ್ಕೊಂಡು ನಮ್ಮನ್ನು ಇಲ್ಲಿವರೆಗೂ ತೊಗೊಂಡ್ಬಂದಿದ್ದಾರೆ. ಸಿನಿಮಾಗೆ ಇಷ್ಟೆಲ್ಲ ಖರ್ಚಾಗಿದೆ, ಈ ಖರ್ಚಿಂದೆಲ್ಲ ಮುಂದಕ್ಕೆ ಹೇಳ್ತೀನಿ. ಎಲ್ಲ ಹೇಳಿದ್ಮೇಲೆ ಈಗ ಮುಂದಾಳತ್ವ ವಹಿಸ್ತಿರೋದು ಯಾರು ಅಂತಂದರು. ಹಂಗಂದಿದ ತಕ್ಷಣ ಅಮ್ಮ ನಾನೇಮ್ಮ ಅಂತಂದರು ಗಂಗು ಅವರು. ಅಮ್ಮ ನಾನೇಮ್ಮ ಅಂದ ಕೂಡಲೇ ಆ ತಾಯಿ ಬಾಯಿನಲ್ಲಿ ಬಂದಂಥ ಮಾತೇನು ಅಂತಂದರೆ, ನೀವೆಲ್ಲ ಗಂಡಸ್ರೇನ್ರಪ್ಪ ಅಂತ ಕೇಳಿದ್ರು ಕಣ್ರಿ. ನೀವೆಲ್ಲ ಗಂಡಸ್ರೇನ್ರಪ್ಪ ಅಂತ ಕೇಳಿದ್ರು. ಅಮ್ಮ ಯಾಕೆ ಆ ಥರ ಕೇಳಿದ್ರು ನನಗೆ ಗೊತ್ತಿಲ್ಲ. ನಾವೇನು ಅಂದ್ಕೊಂಡ್ಬಿಟ್ವಿ ಸ್ಮೃತಿ ಪಟಲದಲ್ಲಿ ಇಲ್ಲ ಅಂತಂದರೆ ಆಕೆ ಆ ಒಂದು ಇದರಲ್ಲಿ ಯಾರ ಹತ್ರ ಮಾತಾಡ್ತಾ ಇದ್ದಾರೋ ಏನನ್ನು ರೀಕಲೆಕ್ಟ್ ಮಾಡ್ಕೊಂಡೋ ಇಲ್ಲ ಈ ಥರದ ಒಂದು ಡೈಲಮಾದಲ್ಲಿ ನಾನು ಗಂಗು ಮುಖ ನೋಡಿದ್ರೆ, ಗಂಗು ನನ್ನ ಮುಖ ನೋಡಿದ್ರು. ಅಮ್ಮ ನನಗೆ ಅರ್ಥ ಆಗಲಿಲ್ಲಮ್ಮ ಅಂತಂದರು. 1986 ಚೆನ್ನಾಗಿ ಕೇಳಿಸ್ಕೊಳ್ರಿ, ಆ ತಾಯಿ ಹೇಳಿದಂಥ ಮಾತು. 1986ರಲ್ಲಿ ನನ್ನ ಗಂಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಆ್ಯಕ್ಟ್ ಮಾಡಿದಂತಹ ಕೆರಳಿದ ಸಿಂಹ ಅನ್ನೋ ಒಂದು ಸಿನಿಮಾನ ಇದೇ ತರಹದ್ರಲ್ಲಿ ಸೆನ್ಸಾರಲ್ಲಿ ಸರ್ಟಿಫಿಕೇಟ್ ಕೊಡೋದಕ್ಕೂ ಲಾಯಕ್ಕಿಲ್ಲ ಈ ಸಿನಿಮಾ ಅಂದಾಗ ನಾವೆಲ್ಲ ಮಾತಾಡಿದ್ವಿ. ಆಗ ರಾಜ್ಕುಮಾರ್ ಸರ್ ಅವ್ರು ಇದೇ ಮಾತನ್ನು ಹೇಳಿದ್ದು. ನಮ್ಮ ಯಜಮಾನರು ಇಲ್ಲ ಅಣ್ಣವರು ರಾಜ್ಕುಮಾರ್ ಅವರು ನೋಡಿ ಅಂತಂದರೂ ಕೂಡ ಅವತ್ತಿನ ಸೆನ್ಸಾರ್ ಅಧಿಕಾರಿ ಏನೇ ಮಾಡಿದ್ರು ಈ ಸಿನಿಮಾಗೆ ಸರ್ಟಿಫಿಕೇಟ್ ಕೊಡಲ್ಲ, ಹೋಗೋ ಹಾಗಿದ್ರೆ ರಿವೈಸಿಂಗ್ ಕಮಿಟಿಗೆ ಹೋಗಿ ಅಂತಂದರು. ನಾನು ಒಂದೇ ಮಾತಂದೆ, ನನ್ನ ಗಂಡನ ಸಿನಿಮಾನ ತಡೆಯೋ ತಾಕತ್ತು, ನೋಡ್ರಿ ಆ ಅಮ್ಮ ಹೇಳಿದ ಮಾತು, ನನ್ನ ಗಂಡನ ಸಿನಿಮಾವನ್ನು ತಡೆಯೋ ತಾಕತ್ತು ಯಾವ ಗಂಡ್ಸ್ಗೂ ಇಲ್ಲ. ನೀನು ನಿಜವಾದ ಗಂಡ್ಸೇ ಆದರೆ ತಡೆದು ನೋಡಯ್ಯ ಅಂದ್ರಂತೆ. ಏನ್ರಿ ಆ ಟೈಮಲ್ಲೂ ನನ್ನ ವಾಯ್ಸ್ ಹೀಗೆ ರೈಸ್ ಆಗ್ತಾ ಇರಬೇಕಾದ್ರೆ ಆ ತಾಯಿ ವಾಯ್ಸ್ ಇನ್ನು ಹೇಗಿರ್ಬೇಕು ಅಂತ ಸುಮ್ಮನೆ ಊಹಿಸ್ಕೊಂಡು ನೋಡ್ರಿ. ತಡೆದು ನೋಡಯ್ಯ ಅಂತಂದೆ ಕಣಪ್ಪ. ಮಾರನೇ ದಿವಸ ಶುಕ್ರವಾರ ಇಡೀ ಕರ್ನಾಟಕದಲ್ಲಿ ನನ್ನ ಗಂಡನ ಸಿನಿಮಾ ನಾನು ರಿಲೀಸ್ ಮಾಡಿದೆ. ಐ ವಾಸ್ ದ ಪ್ರೊಡ್ಯೂಸರ್. ನಾನು ಪ್ರೊಡ್ಯೂಸರ್ ಆಗಿ ರಿಲೀಸ್ ಮಾಡಿದೆ. ಯಾವನ ಕೈನಲ್ಲೂ ತಡೆಯೋ ಚರ್ಬಿ ಇರಲಿಲ್ಲ, ತಾಕತ್ತಿರಲಿಲ್ಲ. 9 ಗಂಟೆ ಆಗಿನ ಕಾಲದಲ್ಲೆಲ್ಲ 9-9:30 ಈ ಆಸ್ಪಾಸ್ನಲ್ಲಿ ಬರ್ತಾ ಇದ್ದಂಥ ಸಿನಿಮಾಗಳು ಅದು ರಿಲೀಸ್ ಮಾಡಿದ ತಕ್ಷಣ 11 ಗಂಟೆಗೆ ಅಲ್ಲಾಡೋಯ್ತು. ಬಂತು ಆ ಕಡೆಯಿಂದ ಫೋನ್ ಕಾಲ್, ಏನಮ್ಮ ಹೀಗೆ ಮಾಡಿಬಿಟ್ರಿ ಅಂತಂದ್ರು. ತಡೆಯೋ ತಾಕತ್ತಿದ್ರೆ ತಡಿ ಅಂತ ಹೇಳಿದ್ನಲ್ಲ ಅಂತಂದ್ರು. ಸಡನ್ನಾಗಿ ಅಮ್ಮ ಹೀಗೆ ಮಾಡಬೇಡಿ, ಒಂದು ಚೂರು ತಾನೇ ನಾವು ಕೇಳ್ಕೊಂಡಿದ್ದು, ಚೂರಲ್ಲ, ಏನು ಮಾಡಿದ್ರು ನಾನು ಅದರಲ್ಲಿ ಕಟ್ ಮಾಡಲ್ಲ ಅಂದಾಗ ಕರೆಕ್ಟಾಗಿ 11 ಗಂಟೆಗೆ ಸರ್ಟಿಫಿಕೇಟ್ ಬಂದು ನನ್ನ ಮನೆ ಬಾಗಿಲಿಗೆ ಬಿದ್ದಿತ್ತು. 1:15ಗೆ ಸರ್ಟಿಫಿಕೇಟನ್ನು ಆ್ಯಕ್ಚುಲಾಗಿ ಎಕ್ಸ್ಪೋಸ್ ಮಾಡಬೇಕು. ಅದನ್ನೆಲ್ಲ ಎಕ್ಸ್ಪೋಸ್ ಮಾಡೋಕ್ಕೆ ಟೈಮೇ ಇರಲಿಲ್ಲ. ಹೋಗ್ತಾ ಇದೆ ಸಿನಿಮಾ ಎಲ್ಲ ಕಡೆ ಹೋಗ್ತಾ ಇರ್ಬೇಕಾದ್ರೆ ಇನ್ನು ಎಕ್ಸ್ಪೋಸ್ ಎಲ್ಲಿಂದ ಮಾಡ್ತೀಯಾ? ಎಲ್ಲ ಸರ್ಟಿಫಿಕೇಟ್ಗಳನ್ನ ಜೆರಾಕ್ಸ್ ಮಾಡಿಬಿಟ್ಟು ಆ ಥಿಯೇಟರ್ನ ನೋಟಿಸ್ ಬೋರ್ಡಲ್ಲಿ ಅಂಟಿಸಿದ್ವಿ. ಒಳಗ್ ಚರ್ಬಿ, ಒಳಗ್ ಗಟ್ಸ್. ಏನ್ರಿ ಆ ತಾಯಿ ಇನ್ನೆಷ್ಟು ನೋಡಿರ್ಬೋದ್ರಿ ಚಲನಚಿತ್ರರಂಗದ, ಕನ್ನಡ ಚಲನಚಿತ್ರರಂಗದ ಇತಿಹಾಸದಲ್ಲಿ ಏನೆಲ್ಲ ಮಾಡಿರ್ಬೋದ್ರಿ. ಎಷ್ಟು ಜನ ನಿರ್ಮಾಪಕರಿಗೆ ಆ ಒಂದು ದಮ್ಮಿದೆ. ನಾವೆಲ್ಲ ಹೆದರ್ತೀವಿ ಕಣ್ರಿ. ನಾವು ಹೇಳ್ತೀವಿ ತೊಡೆ ತಟ್ಟು ನಿಲ್ಲೋದು ಅಂತ. ತಟ್ಟಬೇಕಾದ್ರೆ ಅಲ್ಲೊಳಗ್ತತ್ತೆ ನೋಡ್ರಿ ಅಮ್ಮ ಮಾಡ್ರಯ್ಯ ರಿಲೀಸ್ ಅಂದ್ರು ಕಣ್ರಿ. ಆ ಒಂದು ಬೆಡ್ ಮೇಲೆ ತುಂಬ ಸುಸ್ತಾಗಿದ್ದಂತಹ ಆ ತಾಯಿ ಅದೆಲ್ಲಿಂದ ಬಂತೋ ತನ್ನ ಮಗನ ಸಿನಿಮಾವನ್ನು ತಡೆದು ಬಿಡ್ತಾ ಇದ್ದಾರಲ್ಲ ಅನ್ನೋ ಕೋಪದಲ್ಲಿ ಮಾಡ್ರಯ್ಯ ರಿಲೀಸ್, ಅದು ಯಾವನ್ ಏನು ಮಾಡ್ತಾನೆ ನೋಡ್ತೀನಿ ಅಂತಂದರು. ನಮಗೆ ಬಬ್ಬ ಸ ರೀ ಗಗ ಮಮ್ಮ ಗಗ ಎಲ್ಲ ಬರ್ತಾ ಇದೆ, ಎಲ್ಲ ಅಲ್ಲಾಡ್ತಾ ಇದೆ. ನಮಗೆ ಸೆನ್ಸಾರ್ನ ಎದುರಿಸಿದ್ದೀನಿ.
ಹೆದರಿಸಿದ್ದೀನಿ, ಎಲ್ಲವೂ ಮಾಡಿದ್ದೀನಿ. ಈಗ ಅದಕ್ಕೆ ಇದು ಕೊಡೋ ಥರ ಕೆಳಗಡೆ ಒಂದು ಭದ್ರವಾದ ಬುನಾದಿಯನ್ನು ಕಟ್ಕೊಡುವಂತಹ ಸಿಮೆಂಟನ್ನು ಹಾಕ್ತಾ ಇದ್ದಾರೆ, ಕಲ್ಲನ್ನು ಹಾಕ್ತಾ ಇದ್ದಾರೆ, ಜಲ್ಲಿಯನ್ನು ಹಾಕ್ತಾ ಇದ್ದಾರೆ. ನಾನು ನಿಲ್ತೀನಿ ಅನ್ಬೋದು, ಆದರೆ ನನ್ನ ನಿರ್ಮಾಪಕರೀಗ ಬೇರೆ. ಅಲ್ಲಿ ಒಂದು ತಾಯಿ ಹೇಳ್ತಾ ಇದ್ದಾಳೆ. ಆ ತಾಯಿ ಯಾರು ಹೇಳ್ತಾ ಇದ್ದಾರೆ? ತನ್ನ ಮಗನ ಸಿನಿಮಾವನ್ನು ನಿಂತು ಹೋಗ್ತಾ ಇದೆ ಅನ್ನೋ ನೋವಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಆಕೆ ಕೂಡ ನನ್ನ ತಾಯಿ ಅಂತ ನಾನು ನಿಂತು ಬಿಡ್ಬೋದು, ಬೊಮ್ಮ ಅಂತ ಶಂಕ ಬೂದ್ ಬಿಡ್ಬೋದು, ಎಲ್ಲ ಮಾಡಿಬಿಡ್ಬೋದು. ಆದರೆ ಈ ಕಡೆಯಿಂದ ಒಂದು ಸಪೋರ್ಟ್ ಬೇಕಲ್ಲ, ಬ್ಯಾಕಿಂದ ಆ ಸಪೋರ್ಟ್ ಬೇಕಲ್ಲ. ನಿಜ ಹೇಳ್ತೀನಿ ಕೇಳ್ರಿ, ನಾನೇನಾದರೂ ಶಿವರಾಜ್ ಕುಮಾರ್ ಸರ್ ಅವರ ಆ ಜಾಗದಲ್ಲಿ ಇದ್ದಿದ್ರೆ, ನಾನೇನಾದರೂ ನಿಜವಾಗ್ಲೂ ಪಾರ್ವತಮ್ಮನವರ ಮಗನಾಗಿ ಹುಟ್ಟಿದ್ದಿದ್ರೆ, ನಾನೇನಾದರೂ ಅಣ್ಣವ್ರ ಮನೆಯಲ್ಲಿ ಏನಾದರೂ ಇದ್ದಿದ್ದಿದ್ರೆ ಹೊಡಿತಾ ಇದ್ದೆ ಕಣ್ರಿ. ಬ್ಯಾಂಗ್ ಹೆಂಗಿತ್ತು ಅಂತಂದ್ರೆ ಇಡೀ ಕರ್ನಾಟಕ ಒಂದ್ಸರಿ ತಲೆ ಎತ್ತಿ ನನ್ನ ಕಡೆ ತಿರ್ಬೇಕು, ಹಂಗೆ ಹೊಡಿತಾ ಇದ್ದೆ. ದೇವ್ರು ನನಗೆ ಅವಕಾಶ ಕೊಡಲಿಲ್ಲ. ಹಲ್ಲಿದ್ದವನಿಗೆ ಕಳ್ಳೆ ಇಲ್ಲ, ಕಳ್ಳೆ ಇದ್ದವನಿಗೆ ಹಲ್ಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಇದು ಪ್ರಪಂಚದ ನಿಯಮ, ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕೇಳ್ಕೊಬರೋ ರೀತಿ, ನೀತಿ. ಆ ತಾಯಿ ಹೇಳಿದ ಕೂಡಲೇ ನಮ್ಮ ನುಗ್ಬಿಡೋಣ ಅನ್ನೋದು ಬಂದ್ಬಿಡ್ತು ಕಣ್ರಿ. ನುಗ್ಗೋಣ ಅನ್ನೋ ಥರದಲ್ಲಿ ಬಂತು. ಆದರೆ ಈಗ ಥಿಯೇಟ್ರು ಡೇಟ್ ಅನೌನ್ಸ್ ಮಾಡಿದ್ದೀವಿ. ಸಾಲದಕ್ಕೆ ನಿರ್ಮಾಪಕರು ಶ್ರೀಯುತ ಗೋವರ್ಧನ್ ಅವರು. ಈ ಕಡೆ ಬಂದು ಗಂಗು ರಿಯಾಕ್ಷನ್ನು ನೀವು ಸೆನ್ಸಾರಲ್ಲಿ ಏನು ನೋಡಿದ್ರೋ ಅದ್ರ 100 ಪಟ್ಟು ಇಲ್ಲಿ ಹಿಂಗೆ ಆಗ್ತಾ ಇದಾರೆ ಅವರು. ಇದೇನು ಹಿಂಗೆ ಅಂದ್ಬಿಟ್ರಲ್ಲ ಈ ಅಮ್ಮ. ಅಲ್ಲಿ ನೋಡಿದ್ರೆ ಒಂದು ಹೆಣ್ಣಿನ 2 ಮುಖ ನೋಡ್ರಿ. ಏನು ಬೇಕು ಮಾಡಿಕೊಟ್ಬಿಡಿ ರವಿ ಅವರೇ, ಮಾಡಿಕೊಡಿಪ್ಪ. ಇದು ಒಂದು ಮುಖ. ತಟ್ರಯ ತೊಡೆನ ಅದ್ಯಾವಂತ ತಡಿತಾನ ನನ್ನ ಮಗನ ಸಿನಿಮಾ ನೋಡೇ ಬಿಡೋಣ, ಹೋಗ್ರಯ್ಯ ನೀವೆಲ್ಲ ಗಂಡಸ್ರ. ನೋಡ್ರಿ 2 ಮುಖ. ಅದಕ್ಕೆ ಹೇಳೋದು, ಹೆಣ್ಣು ಮೌನವಾಗಿದ್ರೆ ಯಾವ ಥರ ಇರ್ತಾಳೆ, ಹೆಣ್ಣು ಹಂಗಿಂಗಾಟ ಆಡ್ಬೇಕಾದ್ರೆ ಯಾವ ಥರ ಇರ್ತಾಳೆ, ಹೆಣ್ಣು ಮುನಿದ್ರೆ ಯಾವ ಥರ ಇರ್ತಾರೆ. ಎಲ್ಲ ಆಯಿತು. ನಮಗೆ ಭಯ ಬರ್ತಾ ಇದೆ. ಪುನೀತ್ ಸರ್ ಎಂಟ್ರಾದರು. ರವಿ ಸರ್ ಅಮ್ಮಂಗೆ ಅಂತಂದರು. ಸಾರಿ ನಾ ಹೊರಟ್ಬಿಡ್ತೀನಿ ಅಂತಂದೆ. ಅಲ್ಲೂ ಕೂಡ ಹೇಳಿದ ಒಂದು ಮಾತೇನು ಅಂತಂದರೆ, ಅಮ್ಮ ಇನ್ನೂ ಒಂದು ಸರಿ ಪ್ರಯತ್ನ ಪಡ್ತೀನಿ, ಹಾಗೊಂದು ವೇಳೆ ಏನಾದರೂ ಒಂದು ಚೂರು ಸಪೋರ್ಟ್ ಸಿಕ್ಕಿದ್ರು ಮತ್ತೆ ಬರ್ತೀನಮ್ಮ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಹೇಳಿ ಆ ತಾಯಿಯ ಕಾಲಿಗೆ ಪ್ರಾಯಶಃ ಆ ತಾಯಿಯ ಕಾಲಿಗೆ ನಾನು ನಮಸ್ಕಾರ ಮಾಡಿದಂತಹ ಕೊನೆಯ ದಿನ ಆ ಕ್ಷಣ ಅದು. ಮತ್ತೆ ನಾನು ನೋಡಿದ್ದು ಆಮೇಲೆ ಅವ್ರು ಹೋದ್ಮೇಲೆ ಎಲ್ಲ ಮಾಡಿ ಹೊರಗೆ ಬರ್ತಾ ಇರ್ಬೇಕಾದ್ರೆ ಟಕ್ 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 ಶಿವಣ್ಣ ಸರ್ಗೆ ಫೋನ್ ಹೊಡೆದೆ. ಹೊಡೆದಿದ್ದ ತಕ್ಷಣ ಹೇಳಿದೆ, ಏನಮ್ಮ ಏನಂದ್ರಮ್ಮ ಅಂತಂದರು. ಅಲ್ಲಿ ನಡೆದದ್ದು ಅಷ್ಟು ಸವಿಸ್ತಾರವಾಗಿ ಕುಲಂಕುಷವಾಗಿ ಇಂದ ಅಮ್ಮವರೆಗೂ ಎಲ್ಲ ಹೇಳಿದ ತಕ್ಷಣ ಶಿವಣ್ಣ ಸರ್ ಅಲ್ಲಿ ಆಡ್ಬಿಟ್ರು. ಬೇಡಮ್ಮ ಅಮ್ಮ ಸುಸ್ತಾಗಿದ್ದಾರೆ, ಪ್ರಾಯಶಃ ಆ ನೋವಲ್ಲಿ ಏನೋ ಮಾತಾಡ್ತಾ ಇದ್ದಾರೆ ಅನ್ಸತ್ತಮ್ಮ, ಬೇಡ ಬಂದ್ಬಿಡಮ್ಮ ಆ ಥರ ಎಲ್ಲ ಯಾವುದೂ ಅಂದ್ಕೊಳ್ಳೋದು ಬೇಡ. ಒಂದು ಕೆಲಸ ಮಾಡ್ತೀನಮ್ಮ, ನಾನೇ ಮಾತಾಡ್ತೀನಿ, ನೀ ಬಂದ್ಬಿಡು ಅಂತಂದರು. ನಾ ಹೇಳಿದ್ನಲ್ಲ, ಎಲ್ಲೋ ಒಂದು ಕಡೆ ಒಂದು ಸಪೋರ್ಟ್ ಅನ್ನೋದೊಂದು ಬಂದಾಗ ಎಲ್ಲೋ ಇನ್ನೊಂದು ಕಡೆ ಬೇಡ. ಅದು ಕೂಡ ಒಂದೊಂದು ಸತಿ ನಾವು ದೇವರ ಬಾಯಿಂದ ಬರುವಂತಹ ಮಾತುಗಳು, ಇದನ್ನೆಲ್ಲ ನಾವು ನಂಬ್ತೀವಿ. ನಮ್ಮ ಹಿಂದೂ ಸಂಸ್ಕೃತಿ ಸಂಪ್ರದಾಯದಲ್ಲಿ ಇದನ್ನೆಲ್ಲ ನಂಬ್ತೀವಿ. ಎಲ್ಲೋ ಒಂದು ಕಡೆ ದೇವ್ರು ಓಡಕ್ಕೆ ಹೇಳ್ತಾನೆ, ಯಾರೋ ಒಬ್ರು ಸಡನ್ನಾಗಿ ಅಡ್ಡ ಬಂತು ಅಂತಂದರೆ ನಿಂತ್ಕೊಂಡು ಓಡು ಅಂತ ಹೇಳ್ತಿದ್ದಾನೇನೋ ಅನ್ನೋದು ಕೂಡ ನಂಬ್ತೀವಿ. ಶಿವಣ್ಣ ಅವರು ಹೇಳಿದ ಆ ಮಾತಿಗೆ ಓಕೆ ಅಂದ್ವಿ. ಇಲ್ಲಿ ಈ ಜೀವ ಅವರು ಫೋನ್ ಮಾಡುತ್ತೆ. ಯಾರಿಗೆ? ಸೆನ್ಸಾರ್ ಆಫೀಸರ್ ಚಂದ್ರಶೇಖರ್ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಾ ಪಾಪ ಈ ಜೀವಕ್ಕೆ ಏನು ಅನ್ನಿಸ್ತೋ ಏನೋ ರಾಚಿಗೆ ಬಿದ್ದುಬಿಟ್ಟಿದ್ದಾರೆ. ಶಿವಣ್ಣ ರಾಚಿಗೆ ಬಿದ್ದುಬಿಟ್ಟಿದ್ದಾರೆ. ವೀಕ್ಷಕರೇ, ನಾನು ನನ್ನ ತಾಯಿ ಮೇಲೆ, ನನ್ನ ಸರಸ್ವತಿ ಮೇಲೆ, ನಾನು ಮಾಡಿದಂಥ ಅಷ್ಟು ಚಿತ್ರಗಳ ಮೇಲೆ, ಮುಂದಿನ ಬರುವಂಥ ಎಲ್ಲ ಚಿತ್ರಗಳನ್ನು ಪ್ರಮಾಣ ಮಾಡಿ ಹೇಳ್ತೀನಿ, ತುಂಬನೇ ಒಂದು ಬೇರೆಯ ರೀತಿಯಲ್ಲಿ ಟ್ಯಾಕಲ್ ಮಾಡಿದ್ದಾರೆ ಶಿವಣ್ಣ ಸರ್. ಅದನ್ನ ಮತ್ತೆ ಈ ಶ್ರೀಯುತರಾದ ಚಂದ್ರಶೇಖರ್ ಅವರು ಹೋಗಿ ಪ್ರೆಸ್ಸಲ್ಲಿ ಹೇಳ್ಕೊತಾರೆ. ಅದು ಮಾನ್ಯ ದಿವಸ ಪ್ರೆಸ್ಸಲ್ಲೂ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂತಹ ಡಾಕ್ಟರ್ ರಾಜ್ಕುಮಾರ್ ಮಗನಾದಂತಹ ಶಿವರಾಜ್ ಕುಮಾರ್ ಈ ಒಂದು ಕಟ್ಟಿಂಗ್ ಮಿಸ್ ಆಗಿದೆ. ಅದಕ್ಕೆ ನಾನು ಇಷ್ಟು ಆಣೆಗಳನ್ನು ಹೇಳ್ತಾ ಇರೋದು. ಪ್ರಾಯಶಃ ಯಾರು ಬಂದು ಮತ್ತೆ ನನ್ನ ಮೇಲೆ ಬಿತ್ತು ಅಂತಂದ್ರೆ, ನಾನು ಅದು ಬಂದಂತಹ ಉದಯವಾಣಿ ಮತ್ತು ಕನ್ನಡಪ್ರಭ ಈ ಕಚೇರಿಗಳಿಗೆ ಹೋಗಿ ಆ ದಿನಗಳಲ್ಲಿ ನಾನು ತೆಗೆಸ್ತು ಅಂತಂದ್ರೆ ಅದು ಮತ್ತೆ ಸಿಗುತ್ತೆ. ಅದನ್ನು ತಂದು ಮತ್ತೆ ಇಡೋದಕ್ಕೋಸ್ಕರ ಇನ್ನೊಂದು ಎಪಿಸೋಡ್ ಮಾಡ್ತೀನಿ. ನನಗದೊಂದು ಹೇಗೆ ಮಿಸ್ ಆಯಿತು, ಯಾರು ಮುಂದೆ ನಾನು ತೋರಿಸ್ಲಿಕ್ಕೆ ಹೋಗಿ ಯಾರು ಅದನ್ನು ಎತ್ಕೊಂಡ್ರು ಅದು ಗೊತ್ತಾಗಲಿಲ್ಲ. ಅದು ಬರುತ್ತೆ. ಆ ಮಟ್ಟದಲ್ಲಿ ಅವರಿಬ್ಬರ ಮಧ್ಯೆ ಗಲಾಟೆ ನಡೆಯುತ್ತೆ. ಅಲ್ಲೂ ಕೂಡ ಶಿವಣ್ಣ ನನ್ನ ಸಿನಿಮಾವನ್ನು ಬಿಟ್ಕೊಡ್ಲಿಲ್ಲ. ದಾಟ್ಸ್ ದ ಗ್ರೇಟ್ನೆಸ್ ಆಫ್ ಶಿವರಾಜ್ ಕುಮಾರ್ ಸರ್. ಎಷ್ಟೋ ಜನ ಹೀರೋಗಳು ಹೆದರು ಬಿಡ್ತಾರೆ. ಎಷ್ಟೋ ಜನ ಹೀರೋಗಳು ಇನ್ನೂ ಅದೇ ಹೇಳಿದ್ನಲ್ಲ, ಇನ್ನೂ ಸಿನಿಮಾ ಮುಗಿದು ಡಬ್ಬಿಂಗಿಗೆ ಬಂದಿರತ್ರಿ. ನಾನು ಹೇಳ್ದೆ ಅವನಿಗೆ, ನಾನು ಅವ್ನಿಗೆ ಮಾತಾಡಿದೆ, ಕ್ಯಾಮ್ರಾ ಇಲ್ಲಿಡೋ ಅಂತ ಹೇಳಿದೆ, ಕ್ಯಾಮ್ರಾ ಮೇಲಿಂದ ಬರೋ ಅಂತ ಹೇಳಿದೆ, ಅವಳು ಸರಿ ಇಲ್ಲ ಕಣ ಅಂತ ಹೇಳಿದೆ, ಮ್ಯೂಸಿಕ್ ಡೈರೆಕ್ಟ್ರಿ ನಾಲ್ಕು
ಇವ್ರನ್ನ ಹಾಕು, ಇದೆಲ್ಲ ಹೇಳ್ದೆ ಕೇಳಲಿಲ್ಲ. ಅದಕ್ಕೆ ಆಯ್ತು ಜಾಸ್ತಿ ದಿವಸ ಇರಲ್ಲ, ಇದೆಲ್ಲ ಉಣ್ಸ್ಕೊಂಡು ಹೋಗ್ತಾರೆ ಇವರೆಲ್ಲ. ಇದೆಲ್ಲ ಹೇಳಿದಂತಹ ಹೀರೋಗಳ ಹತ್ರನೂ ನಾನು ಕೆಲಸ ಮಾಡಿದ್ದೀನಿ. ಬಿಟ್ಕೊಟ್ಬಿಡ್ತಾರೆ. ನಡು ನೀರಿನಲ್ಲಿ ಕೈ ಬಿಡೋದು ಅಂತ ಅಂತೀವಲ್ಲ, ಅದಿದು. ಅದೇ ಶಿವರಾಜ್ ಕುಮಾರ್ ಸರ್ ಗ್ರೇಟ್ನೆಸ್ ಏನು ಗೊತ್ತಾ, ಲಾಸ್ಟ್ವರೆಗೂ ಕಣ್ರಿ ಸಿನಿಮಾ ಸೋತೋದ್ರು ಇವತ್ತು ಆ ಜೀವ ಹೇಳೋದೇನು ಅಂತಂದರೆ, ಇದು ನನ್ನ ಅಲ್ಲ, ಎಲ್ಲ ಸಿನಿಮಾಗಳಿಗೂ ಆ ಜೀವ ಹೇಳೋದೇನು ಅಂದರೆ, ನಮ್ಮ ಪ್ರಯತ್ನವನ್ನು ನಾವು ಮಾಡಿದ್ವಿ, ಪ್ರಾಯಶಃ ದೇವರು ನಮ್ಮ ಕೈ ಹಿಡಿಲಿಲ್ಲ, ಇಲ್ಲ ಈ ಅಭಿಮಾನಿಗಳ ದೇವರಿಗೆ ಬೇರೇನೋ ಬೇಕಾಗಿತ್ತು. ಅವ್ರು ಯಾವತ್ತೂ ನಿರ್ಮಾಪಕರನ್ನ ಬಿಟ್ಕೊಡೋದಿಲ್ಲ, ನಿರ್ದೇಶಕರನ್ನ ಬಿಟ್ಕೊಡೋದಿಲ್ಲ, ತನ್ನ ಜೊತೆ ಅವ್ರ ಕೆಲಸ ಮಾಡಿದವ್ನು ಬಿಟ್ಕೊಡೋದು ಯಾವತ್ತೂ ಬಿಟ್ಕೊಡಲ್ಲ ಕಣ್ರಿ. ಇವ್ನು ನಿಂತವನು ಅದು ಹೇಳೋದೇ ಇಲ್ಲ ಕಣ್ರಿ. ದಟ್ಸ್ ದ ಗ್ರೇಟ್ನೆಸ್. ಅದಕ್ಕೆ ದಟ್ ಗೈ ಇಸ್ ಸ್ಟಿಲ್ ರನ್ನಿಂಗ್. ಐ ಮೀನ್ ಟು ಸೇ ಹಿ ಸ್ಟಿಲ್ ಗ್ಯಾಲಪಿಂಗ್. ಈಗ ಕುದುರೆ ಹತ್ತಿರುವಂತಹ ವೀರ ಅದು. ಈಗ ಎಳಿತವ್ರೆ ಅದೇನು ಅಂತೀವಲ್ಲ, ಆ ಹಗ್ಗ ಗಿಗ್ಗಲ್ಲ, ಈಗಲೂ ಎಳಿತಾ ಇದ್ದಾರೆ, ಓಡ್ತಾರೆ. ಅದಂತೂ ಗ್ಯಾರಂಟಿ. ಮುಗ್ಗುರ್ಸಿರೋರೆಲ್ಲ ಯಾರು ಗೊತ್ತಾ, ಟೆಕ್ನಿಷಿಯನ್ಸ್ಗಳಿಗೆ, ಡೈರೆಕ್ಟರ್ಸ್ಗಳಿಗೆ, ಪ್ರೊಡ್ಯೂಸರ್ಸ್ಗಳಿಗೆಲ್ಲ ಕಾಟ ಕೊಡ್ತಾರಲ್ಲ, ಬಿದ್ದೋಗ್ಬಿಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಶಿವಣ್ಣಂಗೂ ಅವ್ರಿಗೂ ಗಲಾಟೆ ಆಗತ್ತೆ. ಗಲಾಟೆ ಆದರೂ ಕೂಡ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅನ್ನೋ ಒಂದು ಮಟ್ಟದ ಆ ಒಂದು ಹಂತಕ್ಕೆ ಯಾವಾಗ ಬರುತ್ತೋ ಈ ಜೀವ ಸೋಲುತ್ತೆ, ಪೇಪರ್ಗೆ ಬಂದ್ಬಿಡುತ್ತೆ, ರಾದ್ಧಾಂತ ಆಗತ್ತೆ. ಎಲ್ಲವೂ ಆದಮೇಲೆ ಬಿಟ್ಬಿಡೋಣಮ್ಮ ಅಂತಾರೆ. ಏನು ಮಾಡೋಕ್ಕಾಗಲ್ಲ ಕಣ್ರಿ, ಏನು ಮಾಡೋಕ್ಕಾಗಲ್ಲ. ಕೆಲವೊಂದು ಸರಿ ಎಲ್ಲವೂ ಡೆಡ್ಲಿ ಸೋಮಾ ಟೈಮ್ನಲ್ಲಿದ್ದಂತಹ ದೇವರು, ಅದಕ್ಕೆ ಹೇಳೋದು ವೀಕ್ಷಕರೇ ಚೆನ್ನಾಗಿ ಕೇಳಿಸ್ಕೊಳ್ಳಿ, ದೇವರು ಯಾವತ್ತು ನಿಮ್ಮ ಕಡೆನೇ ನೋಡ್ತಾ ಇರ್ತಾರೆ ಅಂತ ಅನ್ಕೋಬೇಡಿ. ಅವನಿಗೆ ಪ್ರಪಂಚ ಸುತ್ತ ನೋಡುವಂತಹ ಒಂದು ಕರ್ಮ ಅವನಿಗೂ ಇದೆ. ನಿಮ್ಮನ್ನು ನೋಡ್ತಾನೆ, ಪಕ್ಕದಲ್ಲಿ ನೋಡ್ತಾನೆ, ಈ ಕಡೆ ನೋಡ್ತಾನೆ, 360 ಡಿಗ್ರಿನೂ ನೋಡಬೇಕಲ್ವಾ. ಯಾರ್ಯಾರ ಮೇಲೆ ಅವನ ಕಣ್ಣು ಬೀಳ್ತಾ ಹೋಗುತ್ತೆ ಅವ್ರಿಗೆಲ್ಲನೂ ಸಹಾಯ ಆಗ್ತಾ ಹೋಗುತ್ತೆ. ಅವನಿಂದ ವರಭಿಕ್ಷೆ ಅದು ಇದು ಎಲ್ಲ ಸಿಗ್ತಾ ಹೋಗುತ್ತೆ, ಲಕ್ಷ್ಮೀ ಇದೆಲ್ಲವೂ ಆಗ್ತಾ ಹೋಗುತ್ತೆ. ಎಲ್ಲಿ ನಿಮ್ಮಿಂದ ಅದೃಷ್ಟಿ ಹಾಗೆ ಹೋಗಿದ ತಕ್ಷಣ ಬೀಳಲೇಬೇಕಾಗತ್ತೆ. ಯಾವನಾದರೂ ಆಗಲಿ, ಫಾರ್ ಎಕ್ಸಾಂಪಲ್ ಯಾವನಾದರೂ ಆಗಲಿ, ಮೇಲೆ ಹಂಗೋಗಿರೋ ಗ್ರಾಫ್ ಹಿಂಗೆ ಹೊಡಿಲೇಬೇಕು. ದಟ್ಸ್ ವೈ ಇಟ್ಸ್ ಕಾಲ್ಡ್ ಆಸ್ ದ ಲೈಫ್ ಲೈನ್. ಪಿಂಪ್ ಹೊಡ್ಕೊತಾ ಇರೋದು ಗೊತ್ತಾ, ಹಾರ್ಟೇ ಹೊಡ್ಕೊಳತ್ತೆ ಕಣ್ರಿ, ಇನ್ನು ಲೈಫ್ ಹೊಡ್ಕೊಳಲ್ವ. ಆ ನಿಟ್ಟಿನಲ್ಲಿ ಬಿಟ್ಬಿಡೋಣಮ್ಮ ಅಂತಂದರು. ಯೋಚನೆ ಮಾಡಿದ್ರ ಅಣ್ಣ ಅಂತಂದೆ. ಇಲ್ಲಮ್ಮ ಇನ್ನೇನಮ್ಮ ಅಣ್ಣ, ಎಲ್ಲ ಥರನೂ ಆಗೋಯ್ತಲ್ಲಮ್ಮ. ಅವರೇನೋ ತುಂಬ ಜೋರಾಗಿದ್ದಾರೆ. ವೀಕ್ಷಕರೇ, ನಿಮಗೊಂದು ವಿಷಯ ಗೊತ್ತಾ, ಮೊನ್ನೆ ಒಂದು ಸೆನ್ಸಾರ್ ಆಫೀಸರ್ದೊಂದು ಗಲಾಟೆ ಆಯಿತು, ನಿಮಗೆ ಗೊತ್ತಾ? ನಾನು ಇದಕ್ಕೆ ಕೇಳಿದ್ದು, ಅಯ್ಯ ಚಂದ್ರಶೇಖರ್, ನೀನೊಬ್ಬ ಶ್ರೀರಾಮಚಂದ್ರ ಆದರೆ ನೀನು ಇರೋ ಆ ಜಾಗ ಅಯೋಧ್ಯೆ ಮಾಡೋದಕ್ಕೆ ತಾಕತ್ತಿದೆಯಾ ನಿನಗೆ? ಧರ್ಮರಾಜನ ಆ ಸಂಸ್ಥಾನ ಮಾಡೋದಕ್ಕೆ ತಾಕತ್ತಿದೆಯಾ ನಿಮಗೆ ಅಂತ. ಎಲ್ಲಿದ್ದಾರೆ ಇವತ್ತು ಚಂದ್ರಶೇಖರ್ ಅವರು? ಮೊನ್ನೆ ಆಗಿರೋ ಒಂದು ಗಲಾಟೆ ಗೊತ್ತಾಯ್ತಾ ನಿಮಗೆ? ಸರ್ಟಿಫಿಕೇಟ್ ಕೊಡೋದಕ್ಕೆ 5,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ, ಇಲ್ಲ ನಾನು ಆ ಸರ್ಟಿಫಿಕೇಟನ್ನು ಕೊಡಬೇಕು ಅಂತಂದರೆ 30,000 ರೂಪಾಯಿ ಬೇಕು ಅಂತ ಇನ್ಯಾರು ಆ ವ್ಯಕ್ತಿನೇ ಹೇಳಿ, ಯಾರು ಸೆನ್ಸಾರ್ ಆಫೀಸರು, ಅದನ್ನು ಕೊಡ್ತೀನಿ ಬನ್ನಿ ಅಂತ ಹೊರಗಡೆ ಕರ್ಕೊಂಡು ಹೋಗಿ ಕೊಡೋ ಟೈಮ್ನಲ್ಲಿ ಕರೆಕ್ಟಾಗಿ ಲಾಕ್ ಆಗಿ, ವಾಟ್ ಸರ್ ಚಂದ್ರಶೇಖರ್ ಸರ್, ವೇ ಆರ್ ಯು? ನೋಡಿದ್ರಾ ಹೆಂಗಲ್ಲಾಡತ್ತೆ? ನೀವೊಬ್ಬರು ಪ್ರಾಮಾಣಿಕ, ನೀವೊಬ್ಬರು ನಿಯತ್ತು, ನೀವೊಬ್ಬರು ನೀತಿ, ನೀವೊಬ್ಬರು ಮಾತ್ರ ನಿಜಾಯಿತಿ. ಎಷ್ಟು ದಿವಸ ಹೊರ್ತೀರಾ ಆ ಸ್ಟಾರ್ಗಳನ್ನ ನಿಮ್ಮ ಹೆಗ್ಲ ಮೇಲೆ ಒಬ್ಬರೇ? ಇದು ಕಣ್ರಿ, ಇದು ಮಣ್ಣು, ಇದು ನಮ್ಮ ಇಂಡಿಯಾ. ಇಲ್ಲಿ IAS IPS ಎಲ್ಲೋ ಇಲ್ಲಡಿ 1 2 3 4 5 ಬೆರಳಿಕೆ ಮಾತ್ರ ನಿಮ್ಮ ಥರ ಹೆಗಲ ಮೇಲೆ ನೀತಿ, ನಿಜಾಯಿತಿ, ನಿಯತ್ತು ಇದನ್ನೆಲ್ಲ ಹೊತ್ಕೊಂಡು ಓಡ್ತಿರೋರು. ಇನ್ನು ಮಿಕ್ನಾದವರೆಲ್ಲ ಇದ್ದಾರೆ. ಕರಪ್ಷನ್ ಅಲ್ಲಿಂದ ಶುರು ಆಗಿದೆ. ಎಲ್ಲಿಂದ ಹೇಳಿ? ಪದವಿಯನ್ನು ಬಿಟ್ಕೊಡ್ಬೇಕು ಅಂತ ಕೇಳಿದಂತಹ ಜವಾಹರ್ಲಾಲ್ ನೆಹರು ಪದವಿಯನ್ನು ತಗೊಂಡಿದ್ದ ತಕ್ಷಣ ಯಾರನ್ನೋ ತೊಗೊಂಡೋಗಿ ಮೌಲಾನಾ ಅಬ್ದುಲ್ಲಾ ಕಲಾಂ ಅನ್ನೋನು ಯಾವನೋ ಇದ್ದಂತಹ ಯಾವುದೋ ಪರ್ಕಿಯನ್ನು ಕರ್ಕೊಂಬಂದು ಎಜುಕೇಷನ್ ಮಿನಿಸ್ಟ್ರು ಒಂದೊಂದು ಕೊಟ್ರೆ ತಗೋ ಬಾರ್ಟರ್ ಸಿಸ್ಟಮಲ್ಲಿ ಬೆಳೆದಂತಹ ದೇಶ ಕಣ್ರಿ ಚಂದ್ರಶೇಖರ್ ಅವರೇ ನಮ್ಮದು. ಕೊಟ್ಟರೆ ಕೊಡ್ತೀನಿ, ನೀ ಕೊಡು, ನಾನು ಕೊಡ್ತೀನಿ. ಅದರಲ್ಲಿ ನೀವೊಬ್ಬರು ನಿಯತ್ತಷ್ಟೇ. ನೀವತ್ತು ಎಲ್ರಿಗೂ ಹೇಳೋದು ಒಂದೇ, ನೀವೊಬ್ಬರೇ ನಿಯತ್ತು. ನೀವು ನೆಮ್ಮದಿಯಾಗಿರ್ತೀರಾ, ಒಪ್ಕೊಂಡೆ. ಬೇರೆಯವ್ರು ಯಾವಾಗ ನೆಮ್ಮದಿಯಾಗಿರ್ತಾರೆ? ಇಲ್ಲ, ಹೋರಾಟ ಮಾಡಿ.
ಸಾಯೋ ಕೊನೆ ಕ್ಷಣದವರೆಗೂ ಬನ್ನಿ, ಆ ಪದವಿಲಿ ಕೂತ್ಕೊಳ್ಳಿ. ನಾವು ಬೇರೆ ಬೇರೆ ಏನೆಲ್ಲ ಮಾಡಬೇಕೋ, ಯಾವ ನೀತಿ ನಿಜಾಯಿತಿಯಲ್ಲಿ ಸಿನಿಮಾ ಮಾಡಬೇಕೋ ನಾವು ಮಾಡ್ತೀವಿ. ಹಾಂ, ಮೊನ್ನೆ ಯಾವುದೋ ಒಂದು ಸಿನಿಮಾ ಬಂತು ಕಣ್ರಿ, ಚಂದ್ರಶೇಖರ್ ಅವರೇ ನಿಮ್ಮ ಅಮ್ಮನ್, ನಿನ್ನ ಅಕ್ಕನ್, ಗಂಡು, ತಿಕ್ಕ, ಮಕ್ಕ ಎಲ್ಲ ಬಿಟ್ಟಿದ್ದಾರೆ ಕಣ್ರಿ ಚಂದ್ರಶೇಖರ್ ಸರ್. ದ ಸೇಮ್ ಸೆನ್ಸಾರ್. ನೋವತ್ತಲ್ವ ಚಂದ್ರಶೇಖರ್ ಸರ್? ಹಾಂ, ಸಮಾಜ ಹೆಂಗಿರುತ್ತೋ ಹಾಗೆ ನಾವು ಹೋಗಬೇಕಾ, ಇಲ್ಲ ರೆಬಲ್ ಆಗಿ ನಾವು ಒಬ್ಬ ರೂಲರ್ ಆಗಬೇಕಾ? ಫಾರ್ ಯು, ಅಕಾರ್ಡಿಂಗ್ ಟು ಯು, ಯೋರ್ ವ್ಯೂ, ರೆಬಲ್ ಆಗಿ ರೂಲರ್ ಆಗಬೇಕು ಅಂತ ನೀವು ಹೇಳ್ತೀರಾ. ಆದರೆ ನಾವೇನು ಮಾಡೋಣ ಸ್ವಾಮಿ? ಹಾಂ, ನಿಮ್ಮ ಕೆಳಗಡೆ ಬಂದು ಮತ್ತೆ ತಲೆ ತಗ್ಸಿ ನಿಲ್ಬೇಕಲ್ಲ. ನಿಮ್ಮ ಜಾಗದಲ್ಲಿ ನಾನು ನಿಂತಿದ್ದರೆ ನಾನು ನಿಮ್ಮ ಜೊತೆ ಸಪೋರ್ಟಿಗೆ ನಿಂತು ನಾನೇನೋ ಬೇರೆ ಭಾರತ ಕಟ್ತಾ ಇದ್ದೆ. ಸಿನಿಮಾ ಮಾಡೋ ಒಂದು ವೃತ್ತಿಯಲ್ಲಿ ನಾನಿದ್ದೀನಲ್ಲ ಸ್ವಾಮಿ. ಶಿವಣ್ಣ ಬಿಟ್ಕೊಳ್ಳೋಣ ಅಂತಂದ್ರು, ದಟ್ ವಾಸ್ ದ ವಿಕ್ಟ್ರಿ ಆಫ್ ಚಂದ್ರಶೇಖರ್. ಓಕೆ, ಕೇಳಿದೆ ಏನೆಲ್ಲ ಮಾಡ್ಬೋದು ಅಂತ ಗೊತ್ತಾ ಅಣ್ಣ ನಿಮಗೆ ಅಂತಂದೆ. ಮಾಡ್ಬೋಣಮ್ಮ ಅಂತಂದರು. ಅಣ್ಣ ಲಾಸ್ಟಲ್ಲಿ ಅವನು ಹೇಳ್ತಾ ಇರೋದೇನು ಅಂತಂದರೆ, ನೀವು ಇಲ್ಲಿಂದ ಆಸ್ಟ್ರೇಲಿಯಾಗೆ ಹೋಗ್ತಿರಲ್ಲ, ನೀವೇನು ಮಾಡಿದ್ರು ನಾನು ಮುಟ್ಟಕ್ಕಾಗಲ್ಲ, ರೆಡ್ ಕಾರ್ನರ್ಗೆ ಹೋಗಿ ಅಲ್ಲಿಂದ ಇವರು ನನಗೊಂದು ನೋಟಿಸ್ ಕೊಟ್ಟು, ರೆಡ್ ಅಲರ್ಟ್ ನೋಟಿಸ್ ಕೊಟ್ಟು ಅದನ್ನು ನೀವು ಇಲ್ಲಿ ತೊಗೊಂಬರ್ಬೇಕು, ಅದನ್ನು ತಂದಾಗಲೂ ಕೂಡ ನಾನು ನಿಮಗೆ ಈ ಥರದ್ದೆಲ್ಲ ಇದೆಯಲ್ಲ ಅಣ್ಣ. ಅದೆಲ್ಲ ಹೇಳಾದ್ಮೇಲೆ ಅಶೋಕ್ ಕುಮಾರ್ ಅವರೇ ನನಗೆ ಸುಸ್ತಾಗಿದೆ, ನಾನೇ ಇಂಡಿಯಾಗೆ ಬಂದುಬಿಡ್ತಾ ಇದ್ದೀನಿ ಅಣ್ಣ. ಇದು ಹೆಂಗೆ ಅಂತಂದರೆ, ಮದುವೆ ಮಾಡಿಕೊಡ್ತೀವಿ ಹುಡುಗನಿಗೆ, ಮೊದಲನೇ ರಾತ್ರಿ ಒಳಗೋಗ್ತಾನೆ, ಹೊರಗಡೆ ಬಂದಿದ್ದ ತಕ್ಷಣ ಅವ್ನು ಗಂಡಸೆ ಅಲ್ಲ ಅನ್ನಂಗೆ ಆಗ್ಬಿಡತ್ತಣ್ಣ ಅಂತೆ. ನಮ್ಮ ಹುಡುಗ ಗಂಡಸೆ ಅಲ್ಲ, ನಾ ಮರ್ದಂಗೆ ಮದುವೆ ಮಾಡಿದ್ವಿ ಅಂತಾರಲ್ಲಣ್ಣ, ಆ ಥರ ಹೀರೋ ಅಂತ ಏನೆಲ್ಲ ನಾನು ಮೊದಲನೇ ಒಂದನೇ ಫ್ರೇಮಿಂದ ಹಿಡಿದು ಲಾಸ್ಟ್ ಫ್ರೇಮ್ನ ಆ 12,700 ಸಮಥಿಂಗ್ ಆ ಫೀಟ್ ಇದೆಯಲ್ಲ, ಆ ಫುಟೇಜ್ನ ಲಾಸ್ಟ್ವರೆಗೂ ಏನು ಕಾಪಾಡ್ಕೊಂಬನ್ನು ಸೋಡಾ ಬಾಟ್ಲ್ ಥರ ಪಸ್ ಅಂತ ಬಿದ್ದೋಗುತ್ತಣ್ಣ ಅಂತಂತೆ. ನಾನೇನು ಮಾಡೋಕ್ಕಾಗಲ್ಲಮ್ಮ ಅಂತ ಈಗಲೂ ಬಾಯಿ ಒಣಗ್ತಾ ಇದೆ ಹೇಳೋದಕ್ಕೆ. ನಾನೇನು ಮಾಡೋಕ್ಕಾಗಲ್ಲಮ್ಮ ಅಂತ ಡಬ್ಬಿಂಗ್ ಮಾಡಿದೆ ಕಣ್ರಿ. ಎಸ್, ಡಬ್ಬಿಂಗ್ ಮಾಡಿ ಇಲ್ಲಿ ನಾನು ಈಗ ಮತ್ತೆ ಹೇಳಲಿಕ್ಕೆ ನಾನು ಈ ಹುಡುಗನ ಹೆಸರೇ ಬಿಟ್ಬಿಟ್ಟಿದ್ದೆ. ಇವತ್ತು ಬೆಳಗ್ಗೆ ಆ ಹುಡುಗನ ಭೇಟಿ ಮಾಡಿದೆ ಯಾವುದೋ ಒಂದು ವಿಷಯಕ್ಕೆ, ಅದು ಹೇಳ್ತೀನಿ ಮುಂದಕ್ಕೆ ಬರ್ತಾ. ಆನಂದ್ ಅಂತ ಹೇಳಿ ಆಕಾಶ್ ಆಡಿಯೋದಲ್ಲಿ ಈ ಜೀವ ಬಂದು ತಿರ್ಗಾ ರೀಡಪ್ ಮಾಡಲಿಕ್ಕೆ, ಅಂದರೆ ಸಿನಿಮಾದಲ್ಲಿ ಎಲ್ಲೆಲ್ಲಿ ಕರೆಕ್ಷನ್ಸ್ನ ಕೇಳಿದ್ರು ಆ ಎಲ್ಲ ಕರೆಕ್ಷನ್ಸ್ಗಳನ್ನ ರೀಡಪ್ ಮಾಡಲಿಕ್ಕೆ ಅಂತ ಈ ಜೀವ ಬಂದು ಕೂತ್ಕೊಳ್ಳುತ್ತೆ. ನೆನಪಿರಲಿ, ಈ ಜೀವಕ್ಕೆ ಇದು ಮೊದಲನೇ ಸಿನಿಮಾ ಅಲ್ಲ ರವಿ ಶ್ರೀವತ್ಸನ್ ಜೊತೆ, ಇದು 4ನೇದೋ 5ನೇದೋ ಸಿನಿಮಾ. ಆನಂದನಿಗೆ ಚೆನ್ನಾಗಿ ಗೊತ್ತು, ಆನಂದ್ ನೋಸ್ ವೆರಿ ವೆಲ್ ಏನು ಅಂತಂದರೆ, ಇವನು ಸಿನಿಮಾ ಮಾಡಿದಾಗೆಲ್ಲ ನನಗೆ ಡಬಲ್ ಕೆಲಸ ಅಂತ. ಇವನು ಹೋಗೋವಾಗ ಅವ್ನು ಮಾಡ್ಕೊಂಬರ್ತಾನೆ, ಅದಾದಮೇಲೆ ಸೆನ್ಸಾರ್ಗೆ ಒಂದು ಹೋಗುತ್ತೆ, ಆ ಸೆನ್ಸಾರ್ಗೆ ಹೋಗಿ ಬಂದಮೇಲೆ ತಿರ್ಗಾ ಮಾಡ್ತೀನಿ. ಇದು ಡೆಡ್ಲಿ ಸೋಮರ್ ಪಾಪ ಆ ಜೀವಕ್ಕೆ ಅನುಭವ ಆಗಿತ್ತು, ರಾಜೀವಲ್ಲಿ ಅನುಭವ ಆಗಿತ್ತು, ಗಂಡ ಹೆಂಡತಿಲಿ ಅನುಭವ ಆಗಿತ್ತು, ಈಗ ಮಾದೇಶನ್ಗೂ ಬಂತು ಆ ಜೀವ. ಹೆಂಗಂದ ಅಂತು, ಕಂದ ಹಿಂಗೆ ಮಾಡ್ಬಿಟ್ರೆ ಕಣೋ ಚಿನ್ನ ಅಂತಂದೆ. ಬಾಕಂದ ಎಲ್ಲಿವರೆಗೂ ಹೋಗುತ್ತೋ ನೋಡೋಣ ಬಾಕಂದ ಅಂತಂದರು. ನಾವಿಬ್ಬರು ಕೂತ್ವಿ. ಶಿವಣ್ಣ ಡಬ್ ಮಾಡಬೇಕಾದ್ರೆ ಶಿವಣ್ಣನ ಕಣ್ಣಿನಲ್ಲಿ ನೀರು ಹೆಪ್ಪುಗಟ್ಟಿತ್ತು ಕಣ್ರಿ. ಆ ಜೀವಕ್ಕೂ ಗೊತ್ತಿತ್ತು ಇದು ಸೋತು ಬಿಡುತ್ತೆ ಈ ಸಿನಿಮಾ ಈಗ ಅಂತ. ಯಾರಿಗೆ ತಾನೇ ತನ್ನ ಸಿನಿಮಾ ಸೋಲತ್ತೆ ಅಂತ ಗೊತ್ತಿದ್ದು ಕೂಡ ಅದನ್ನು ಊನ ಮಾಡಿ, ಅದನ್ನು ಕೈಕಾಲು ಕತ್ತರಿಸಾಕಿ, ಅದ್ರ ಜೀವನ ಹಿಂಡಿ ರಕ್ತನ ಬಸ್ತು ತೊಗೊಂಡೋಗಿ ತಿರ್ಗಾ ಜನರು ಮುಂದೆ ಬಿಡ್ತಾರ್ರಿ. ನೀವೆಲ್ಲ ಕೇಳ್ತಿರೋದು ವಾಸ್ ದಿಸ್ ನಮ್ಗೆ ಬಿಡಿ, ಅದು ಯಾಕೆ ಮಾತಾಡೋಣ, ಮುಂದಕ್ಕೆ ಹೋಗೋಣ. ಸೊ ಈ ರೀತಿ ಎಲ್ಲ ಆಯಿತು. ಅದೆಲ್ಲವನ್ನು ಮುಗಿಸಿ ತೊಗೊಂಡು ಹೋಗಿ ಚಂದ್ರಶೇಖರ್ ಅವರ ಪಾದಗಳಿಗೆ ನಾವು ಕಟ್ ಮಾಡಿದಂತಹ ಆ ಒರಿಜಿನಲ್ ಮದರ್ ನೆಗೆಟಿವ್ ಅಂತ ಏನು ಕರಿತೀವಿ, ಅದನ್ನು ಮದರ್ ನೆಗೆಟಿವ್ ಕಟ್ ಮಾಡಿ ಆಗಿನ ಕಾಲದಲ್ಲಿ ಈ ಚಂದ್ರಶೇಖರ್ ಪೀರಿಯಡಲ್ಲಿ ನಡೀತಾ ಇದ್ದಿದ್ದದು. ಒರಿಜಿನಲ್ ಮದರ್ ನೆಗೆಟಿವ್ ತೊಗೊಂಡೋಗಿ ಸರೆಂಡರ್ ಮಾಡಬೇಕು. ಆ ಆಡಿಯೋ ಟ್ರ್ಯಾಕ್ಸ್ ಅಂತ ಏನು ಬರುತ್ತೆ ಅದ್ರದ್ದು ನೆಗೆಟಿವ್ ತೊಗೊಂಡೋಗ್ಬೇಕು, ಪಾಸಿಟಿವ್ ತೊಗೊಂಡೋಗ್ಬೇಕು, ಎಲ್ಲವನ್ನು ತೊಗೊಂಡೋಗಿ ಆತನ ಪಾದದ ಕೆಳಗೆ ಇಟ್ಟು, ಅಯ್ಯ ನಿನ್ನ ಪಾದನ ತೆಗೆದು ನನ್ನ ಆ ತಾಯಿಯ ಆ ನೆಗೆಟಿವ್ ಮೇಲೆ ತುಳಿದ್ಬಿಟ್ಟು ನನಗೊಂದು ಸೈನ್ ಹಾಕಯ್ಯ ಅಂತ ಹೇಳಿದ್ವಿ. ಸೈನ್ ಹಾಕ್ಕೊಟ್ರು, ಬಂದ್ವಿ. ನಾವು ದ ಫಿಲಮ್ ಇಟ್ ಗೆಟ್ಸ್, ಅದೇನು ಅಂತಾರಲ್ಲ, ಇಟ್ಸ್ ಗೆಟ್ ರೆಡಿ ಫಾರ್ ದ ರಿಲೀಸಿಗೆ ಬಂದಂತಹ ಸಿನಿಮಾ. ಅವತ್ತು ಒಂದು ಸಣ್ಣ ಪುಟ್ಟ ವಿಷಯಗಳು ಏನೇನಾಯಿತು, ಅವತ್ತಾದಂತಹ 2 ಅವಘಡಗಳು ಏನಾಯಿತು. ಅವತ್ತು ಕರ್ನಾಟಕದ ಪರ, ಕನ್ನಡದ ಪರ ಹೋರಾಟ ನಡೆಸುವಂಥ ಒಬ್ಬ ಹೋರಾಟಗಾರ ಇನ್ನೊಬ್ಬ ಥಿಯೇಟ್ರ್ ಜೊತೆ ಸೇರಿಕೊಂಡು ಹೇಗೆ ಸಿನಿಮಾಗಳನ್ನು ಕಿಲ್ ಮಾಡ್ತಾರೆ ಕಣ್ರಿ. ದಟ್ಸ್ ದ ಪಾಲಿಟಿಕ್ಸ್ ಆಫ್ ದಿಸ್ ಇಂಡಸ್ಟ್ರಿ. ಅದು ಏನು ಅನ್ನೋದನ್ನು ಮುಂದಿನ ಎಪಿಸೋಡ್ ಬಂದು ಹೇಳ್ತೀನಿ. ಹರಸಿ ಹಾರೈಸಿ, ಗುಡ್ ಬಾಯ್. ನವಮಾಸದ ರೂಪ ನೀನು, ಈ ಹೃದಯದಿ ಮಿಡಿತ ನೀನು, ಈ ಧರೆಯ ಬೆಳಕ ನೀನಾಗು ದೀಪವೇ, ತಾಯಿ ಒಡಲ ಕರುಳ ಕೂಗಿದು ಕೇ